ಅರಣ್ಯ ಭೂಮಿ ಹೋರಾಟಕ್ಕೆ ಅರಣ್ಯ ಭೂಮಿ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅರಣ್ಯ ಭೂಮಿ ಹೋರಾಟಕ್ಕೆ ಅರಣ್ಯ ಭೂಮಿ ಹೋರಾಟಕ್ಕೆ. ಬೃಹತ್ ಅರಣ್ಯವಾಸಿಗಳ ಐತಿಹಾಸಿಕ ಮಹಾಸಂಗ್ರಾಮ ಮೇಲ್ಮನವಿ ಅಭಿಯಾನ 20,000ಕ್ಕೂ ಮಿಕ್ಕಿ ಆಕ್ಷೇಪಣಾ ಮೇಲ್ಮನವಿ. ರವೀಂದ್ರ ನಾಯ್ಕ್. ಹೌದು, ಜಿಲ್ಲಾದ್ಯಂತ ಆಗಮಿಸಿದ ಅರಣ್ಯವಾಸಿಗಳಿಂದ ಬೃಹತ್ ಅರಣ್ಯವಾಸಿಗಳ ಐತಿಹಾಸಿಕ ಮಹಾಸಂಗ್ರಾಮ ಮೇಲ್ಮನವಿ ಅಭಿಯಾನ ಶಿರಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ 20,000ಕ್ಕೂ ಮಿಕ್ಕ ಆಕ್ಷೇಪಣಾ ಮೇಲ್ಮನವಿ ಸಲ್ಲಿಸುವ ಅಭೂತಪೂರ್ವ ಕಾರ್ಯಕ್ರಮ ಜರುಗಿದವು. ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇಂದು ಜರುಗಿತು. ಸರ್ಕಾರ ಪುನರ್ ಪರಿಶೀಲಿಸದೆ ಅರ್ಜಿ ಕೇಂದ್ರಕ್ಕೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ತೀವ್ರ ಆಕ್ರೋಶ ಅಭಿಯಾನದಲ್ಲಿ ವ್ಯಕ್ತವಾದವು. ತಿರಸ್ಕರಿಸಿದ ಆದೇಶವನ್ನ ಪ್ರದರ್ಶಿಸುತ್ತಾ ತಿರಸ್ಕರಿಸಿದ ಆದೇಶದ ಮೇಲ್ಮನವಿಯನ್ನು ಎತ್ತಿ ಹಿಡಿದು ಗಟ್ಟಿ ಹೋರಾಟದ ಧ್ವನಿ ಅರಣ್ಯವಾಸಿಗಳಿಂದ ಅಭಿಯಾನದಲ್ಲಿ ಕೇಳಿಬಂದವು. ಕಾನೂನು ಬಾಹಿರವಾಗಿ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರದ ನಿಯಮ ಉಲ್ಲಂಘಿಸಿರುವುದು ಪ್ರಸಕ್ತ ವರ್ಷದ ಫೆಬ್ರವರಿ 28ರಂದು ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಲೋಕಸಭೆಯಲ್ಲಿ ಕೇಂದ್ರ ಸಚಿವರು ಉತ್ತರ ನೀಡಿದ್ದು ಇರುತ್ತದೆ. ಲೋಕಸಭೆಯಲ್ಲಿ ನೀಡಿದ ಉತ್ತರದಲ್ಲಿ ಕರ್ನಾಟಕದಲ್ಲಿ 2,94,489 ಒಟ್ಟು ಅರ್ಜಿಗಳು ದಾಖಲಾಗಿದ್ದು ಅವುಗಳಲ್ಲಿ 16,326 ಸಾಗುವಳಿ ಹಕ್ಕು ನೀಡಲಾಗಿದೆ. ಬಂದಿರುವಂತಹ ಅರ್ಜಿಗಳಲ್ಲಿ 2,53,269ರಲ್ಲಿ 87.77% ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕರಿಸಲ್ಪಟ್ಟಿದೆ ಎಂಬ ಅಂಶ ಮೇಲ್ಮನವಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅದಕ್ಕೋಸ್ಕರ ಇಂದು ಕೃಷಿಯಲ್ಲಿ ಎಲ್ಲ ಅರಣ್ಯವಾಸಿಗಳ ಪರವಾಗಿ ಅಪೇಕ್ಷಣಾ ಪತ್ರದ ಅಭಿಯಾನವನ್ನ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನ ಸಂಪಡಿಸಿ ಎಲ್ಲ ಅರಣ್ಯವಾಸಿ ತಂಡಗಳು ಕೂಡ ದಯವಿಟ್ಟು ಶಾಂತ ರೀತಿಯಿಂದ ಶಾಸನ ಹಿಂಭಾಗದಲ್ಲಿ ತಾವು ಬರಬೇಕಾಗಿ ಕಾಪಾಡಿಸಿ. ಇದು ಅರಣ್ಯ ಅತಿಕ್ರಮಣಗಾರರ ಸತತ 34 ವರ್ಷ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು 34 ವರ್ಷ ಹೋರಾಟಕ್ಕೆ 34 ವರ್ಷ ಹೋರಾಟಕ್ಕೆ ಭೂಮಿ ಹಕ್ಕು ಹೋರಾಟ ಆತ್ಮಹತ್ಯೆ ನಾಯಕರಿಗೆ ಭೂಮಿ ಹಕ್ಕು ಹೋರಾಟ ಆತ್ಮಹತ್ಯೆ ನಾಯಕರಿಗೆ ಬೇಕೇ ಬೇಕು ಅದರಂತೆ ರಾಜ್ಯ ಬುಡಕಟ್ಟು ಇಲಾಖೆಯ ವರದಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಹಕ್ಕು ಕಾಯ್ದೆ ಮಂಜೂರಿಗೆ ಸಂಬಂಧಪಟ್ಟಂತೆ 88,453 ಅರ್ಜಿ ಸ್ವೀಕರಿಸಲ್ಪಟ್ಟಿದ್ದು ಅವುಗಳಲ್ಲಿ 2,867 ಅಂದರೆ 3.2% ಅರ್ಜಿ ಸಾಗುವಳಿ ಹಕ್ಕು ದೊರಕಿದ್ದು ಇರುತ್ತದೆ. ಬಂದಿರುವಂತಹ ಒಟ್ಟು ಅರ್ಜಿಗಳಲ್ಲಿ 73,859 ಅಂದರೆ 82.76% ಅರ್ಜಿ ತಿರಸ್ಕರಿಸಿರುವ ಹಿನ್ನೆಲೆಯಲ್ಲಿ ಪುನರ್ ಪರಿಶೀಲಿಸದೆ ಅರ್ಜಿ ತಿರಸ್ಕರಿಸಿದ ವರದಿಗೆ ಮೇಲ್ಮನವಿ ಸಲ್ಲಿಸಲಾಗಿದೆ ಎಂದು ಆಕ್ಷೇಪಣಾ ಪತ್ರದ ಮೇಲ್ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ. ಜಿಲ್ಲಾದ್ಯಂತ ಅರಣ್ಯವಾಸಿಗಳು ಅರಣ್ಯ ಭೂಮಿ ಹಕ್ಕಿನ ವಂಚಿತವಾಗುವ ಭೀತಿಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದಲೂ ಅರಣ್ಯವಾಸಿಗಳು ಮಹಾಸಂಗ್ರಾಮಕ್ಕೆ ಜನಸಾಗರದಂತೆ ಹರಿದು ಬಂದಿರುವುದು ವಿಶೇಷವಾಗಿತ್ತು. ಬುಡಕಟ್ಟು ಜನಾಂಗ, ಆದಿವಾಸಿಗಳು, ಕರಾವಳಿಯ ಭಾಗದ ತಗ್ಗು ಗುಡ್ಡಗಳಿಂದ ಮಹಿಳೆಯರು, ವೃದ್ಧರು ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕಿ ಅಭಿಯಾನದಲ್ಲಿ ಭಾಗವಹಿಸಿರುವುದು ಐತಿಹಾಸಿಕ ಕಾರ್ಯಕ್ರಮವಾದವು.
ಲಿಂಬೆ ಹಣ್ಣಿನ ಹೋಲ್ಸೇಲ್ ವ್ಯಾಪಾರಸ್ಥರು ಮನೋಜ್ 7019047250ಗೆ ಸಂಪರ್ಕಿಸಿ. ನೀವು ತರಕಾರಿ ಹಾಗೂ ಹಣ್ಣು ವ್ಯಾಪಾರಸ್ಥರೇ, ನಿಮಗೆ ಅತಿ ಕಡಿಮೆ ದರದಲ್ಲಿ ಉತ್ತಮ ಹಾಗೂ ತಾಜಾ ಲಿಂಬೆ ಹಣ್ಣುಗಳು ಬೇಕಿದ್ದಲ್ಲಿ 7019047250ಗೆ ಕಾಲ್ ಮಾಡಿ ಉತ್ತಮ ಹಾಗೂ ತಾಜಾ ಲಿಂಬೆ ಹಣ್ಣುಗಳನ್ನ ಹೋಲ್ಸೇಲ್ ದರದಲ್ಲಿ ಖರೀದಿಸಿ. ಗೋಕರ್ಣ ಹಾಗೂ ಮಾದನಗಿರಿಯಲ್ಲಿ ಇವರದೇ ಮಳಿಗೆ ಇದ್ದು ಇಲ್ಲಿ ಖರೀದಿಸುವವರು 7259279835 ಅಥವಾ 8431706367 ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ತಾಜಾ ಲಿಂಬೆ ಹಣ್ಣನ್ನ ಕೊಂಡುಕೊಳ್ಳಿ. ನೀವು ಹೆಚ್ಚು ಲಿಂಬೆ ಹಣ್ಣುಗಳನ್ನ ನಮ್ಮಲ್ಲಿ ಕೊಂಡುಕೊಂಡರೆ ನಿಮಗೆ ದರದಲ್ಲಿ ರಿಯಾಯಿತಿ ನೀಡುತ್ತೇವೆ. ಗೋಕರ್ಣ, ಕುಮಟಾ, ಹೊನ್ನಾವರ ಹಾಗೂ ಗೋವಾವರೆಗೂ ನಮ್ಮ ಹೋಲ್ಸೇಲ್ ವ್ಯಾಪಾರವಿದ್ದು ನಿಮಗೂ ಕೂಡ ನಮ್ಮೊಂದಿಗೆ ವ್ಯವಹಾರ ನಡೆಸಲು ಮನಸ್ಸಿದ್ದಲ್ಲಿ ಮನೋಜ್ 7019047250ಗೆ ಕಾಲ್ ಮಾಡಿ ಉತ್ತಮ ಹಾಗೂ ತಾಜಾ ಲಿಂಬೆ ಹಣ್ಣುಗಳನ್ನ ಖರೀದಿಸಿ. ನಿಮ್ಮ ಶಾಪ್ ಅಥವಾ ಮಳಿಗೆ ಮುಖ್ಯ ರಸ್ತೆಯಿಂದ 1.5 ಕಿಲೋಮೀಟರ್ ಅಂತರದಲ್ಲಿದ್ದರೆ ನಾವೇ ನಿಮಗೆ ಡೆಲಿವರಿ ನೀಡುತ್ತೇವೆ. ನೀವು ಹೆಚ್ಚು ಕೊಂಡಲ್ಲಿ ಸಿಗುತ್ತೆ ದರದಲ್ಲಿ ಹೆಚ್ಚು ರಿಯಾಯಿತಿ. ಹಿಂದೆ ಸಂಪರ್ಕಿಸಿ.